ವಕ್ಫ್ನ ಕಾನೂನಿನ ಕುರಿತಾಗಿ ನಾವೆಲ್ಲರೂ ಸುಧಾಂಶು ತ್ರಿವೇದಿಯವರ ಭಾಷಣವನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ದೀವಿ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಆದರೆ 2013 ಮತ್ತು 1995 ಇಸ್ವಿಯಲ್ಲಿ 1995 and 2013 ನಲ್ಲಿ UPA ಸರ್ಕಾರ ವಕ್ಫ್ ಆಕ್ಟಿಗೆ ಯಾವ ರೀತಿಯ ತಿದ್ದುಪಡಿ ತಂದ್ರು, ಅದರಿಂದಾಗಿ ಯಾವ ರೀತಿಯ ಒಂದು ಡ್ರೆಕೋನಿಯನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಯಿತು ಅನ್ನೋದನ್ನ ಮಾತ್ರ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಕ್ಫ್ ಅನ್ನುವಂಥದ್ದು ಅಲ್ಲಾರ ಹೆಸರಿನಲ್ಲಿ ಮುಸ್ಲಿಮರು ಮಾಡುವಂಥ ಒಂದು ದಾನ. ಇಟ್ ಹ್ಯಾಸ್ ಟು ಬಿ ಅನ್ ಇಮ್ಮೂವಬಲ್ ಪ್ರಾಪರ್ಟಿ. ದೇಶದ ವಿಶ್ವದ ಎಲ್ಲ ಭಾಗಗಳಲ್ಲಿರುವಂತಹ ಮುಸಲ್ಮಾನರು ಅವರು ನಂಬಿರುವಂತಹ ದೇವರ ಹೆಸರಿನಲ್ಲಿ ಸಮಾಜಕ್ಕೆ ಒಳ್ಳೆಯದಾಗಲಿ, 4 ಜನ ಸಮಾಜದಲ್ಲಿರುವಂತಹ ಬಡವರಿಗೆ ಸಹಾಯ ಆಗಲಿ ಅನ್ನುವಂಥ ಒಳ್ಳೆ ಉದ್ದೇಶದಿಂದ ಮಾಡುವಂತಹ ದಾನವೇ ವಕ್ಫ್. ಈ ಎಲ್ಲ ವಕ್ಫ್ಗಳನ್ನ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದೇಶದಲ್ಲಿ ಮೊದಲ ಕಾನೂನು ಜಾರಿಯಾಗಿದ್ದು 1913 ಇಸ್ವಿಯಲ್ಲಿ ಬ್ರಿಟಿಷರು ದ ಮುಸಲ್ಮಾನ್ ವಕ್ಫ್ ವ್ಯಾಲಿಡೇಟಿಂಗ್ ಆಕ್ಟ್ ಅನ್ನುವಂಥ ಕಾನೂನನ್ನು ಜಾರಿಗೆ ತಂದಾಗ 1913 ವಕ್ಫ್ ಆಕ್ಟ್ ನೀವು ಅದನ್ನು ತೆಗೆದು ನೋಡಿದ್ರೆ ಅದು ಒಂದು 3-4 ಪುಟ ಮಾತ್ರ ಇದೆ. ಬಹಳ ಸಂಕ್ಷಿಪ್ತವಾಗಿರುವಂತಹ ಒಂದು ಕಾನೂನು. ಬಟ್ ಬಹಳ ಸಂಕ್ಷಿಪ್ತವಾಗಿದ್ರೂ ಕೂಡ ಯಾರೇ ವಕ್ಫ್ ಆಗಿ ಯಾವುದೇ ಒಂದು ಜಾಗವನ್ನು ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಅದರ ವೆರಿಫಿಕೇಶನ್ ಹೇಗಿರಬೇಕು, ಅದ್ರ ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮುಂಚೆ ಒಂದು ಸಾರ್ವಜನಿಕ ನೋಟಿಸ್ ಸಿಗಬೇಕು, ಯಾರು ಜಮೀನನ್ನ ದಾನ ಮಾಡ್ತಾ ಇದ್ದಾರೋ ಅವರು ಆ ಜಮೀನಿನ ಮಾಲೀಕರಾಗಿರಬೇಕು. ಈ ರೀತಿಯಾದಂತಹ ಸಾಕಷ್ಟು ಕಂಡೀಷನ್ಸ್ಗಳನ್ನು ಬ್ರಿಟಿಷರು 1913 ಇಸ್ವಿಯಲ್ಲೇನೆ ಕಾನೂನಿಗೆ ತಿದ್ದುಪಡಿ ತಂದಾಗ, ಫಸ್ಟ್ ಕಾನೂನು ಬಂದಾಗ ಮಾಡಿದ್ರು. ವ್ಯವಸ್ಥೆ ನಡ್ಕೊಂಡು ಹೋಯ್ತು. 1954 ಅಲ್ಲಿ ದೇಶದ ಎಷ್ಟೋ ಸಮಸ್ಯೆಗಳಿಗೆ ಗಂಗೋತ್ರಿ ಅಂತಿರುವಂತ ನೆಹರು ಅವರು ದೇಶದ ಆಡಳಿತಕ್ಕೆ ಬಂದಾಗ ಪ್ರಥಮ ಬಾರಿಗೆ ವಕ್ಫ್ ತಿದ್ದುಪಡಿಗೂ ಕೂಡ ಅಮೆಂಡ್ಮೆಂಟ್ ಅನ್ನು ತಂದರು. 1954 ನಲ್ಲಿ ಪ್ರಾರಂಭ ಆದಂಥ ವಕ್ಫ್ ಕಾಯ್ದೆಯನ್ನ ಸಡಿಲುಗೊಳಿಸುವಿಕೆಯ ಪ್ರಯತ್ನ 1995 ನಲ್ಲಿ ಅಂದ್ರೆ 1996 ನ ಲೋಕಸಭಾ ಎಲೆಕ್ಷನ್ಗಿಂತ ಕರೆಕ್ಟ್ 8 ತಿಂಗಳು ಮುಂಚಿತವಾಗಿ ಮತ್ತೊಂದು ಬಾರಿ ಮುಂದುವರೆದು 2014 ಇಸ್ವಿಯ ಲೋಕಸಭಾ ಚುನಾವಣೆಗಿಂತ 2 ತಿಂಗಳು ಮುಂಚಿತವಾಗಿ 2013 ರಲ್ಲಿ 2 ಬಾರಿ ಕಾಂಗ್ರೆಸ್ ಪಾರ್ಟಿ UPA ಸರ್ಕಾರ ವಕ್ಫ್ ಆಕ್ಟಿಗೆ ತಿದ್ದುಪಡಿ ತಂತು. ಈ ತಿದ್ದುಪಡಿಗಳಲ್ಲಿ ಅವ್ರು ಮಾಡಿದ್ದೇನು ಅಂತಂದ್ರೆ ಒಂದು ಪ್ಯಾರಲಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನೇ ರೆಡಿ ಮಾಡಿಬಿಟ್ರು. ನಿಮಗೊಂದು 2-3 ಉದಾಹರಣೆ ಮಾತ್ರ ಕೊಡ್ತೇನೆ. ವಕ್ಫ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ವಕ್ಫ್ ಬೈ ಯೂಸರ್ ಅಂತ. ಯಾವುದಾದ್ರೂ ಒಂದು ಜಾಗವನ್ನ ಹಲವಾರು ವರ್ಷಗಳಿಂದ ಯಾರಾದರೂ ಅಲ್ಲಿ ಉಪಯೋಗ ಮಾಡ್ಕೊಂಡು ಬಂದಿದ್ರೆ, ಅಲ್ಲಿ ನಮಾಜ್ ಮಾಡ್ತಾ ಇದ್ರೆ, ಅಲ್ಲಿ ಕಬ್ರಿಸ್ತಾನ್ ಆಗಿ ಮಣ್ಣು ಮಾಡ್ತಾ ಇದ್ರೆ, ಹಲವಾರು ವರ್ಷಗಳಿಂದ ಅದು ನಡೆಸ್ಕೊಂಡು ಬಂದಿತ್ತು ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನುವಂಥ ಕಾರಣಕ್ಕೆ ಆ ಜಾಗ ಇಟ್ ವಿಲ್ ಬಿ ವಕ್ಫ್ ಪ್ರಾಪರ್ಟಿ. ಅದಕ್ಕೆ ನಿಮ್ಮ ಹತ್ರ ಡೀಡ್ ಬೇಕು ಮತ್ತೊಂದು ಬೇಕು ಅಂತಿಲ್ಲ. ಆದ್ರೆ ಆ ರೀತಿ ಬರುವಂತ ಒಂದು ವ್ಯವಸ್ಥೆಗೂ ಯಾವತ್ತೋ ಒಂದು ಫುಲ್ ಸ್ಟಾಪ್ ಬೇಕಲ್ಲ. ಇವತ್ತಿನಿಂದ ನಂತರದಲ್ಲಿ ಇದಕ್ಕೆ ಡೀಡ್ ಬೇಕು, ಇವತ್ತಿನ ತನಕ ಬಂದಿರುವಂತಹ ವಕ್ಫ್ ಪ್ರಾಪರ್ಟಿ ಬೈ ಯೂಸರ್ ಏನಿದೆ ಅದನ್ನೆಲ್ಲದನ್ನು ನಾವು ಉಪಯೋಗಿಸ್ತೀವಿ, ಇನ್ನು ಹೊಸದಾಗಿ ಬರುವಂತಹ ಪ್ರಾಪರ್ಟಿ ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ. ಆದ್ರೆ ಆ ರೀತಿಯ ಕಾನೂನು ವ್ಯವಸ್ಥೆ ಮಾಡಲೇ ಇಲ್ಲ. ಈ ವಕ್ಫ್ ಬೈ ಯೂಸರ್ ಕಂಟಿನ್ಯೂಯೇಷನ್ ಅಲ್ಲೇ ಉಳಿತು. 2013 ರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಈ ಆಕ್ಟಿಗೆ ತಿದ್ದುಪಡಿಗೆ ತರ್ತಾರೆ. ಸೆಕ್ಷನ್ 40, ದ ಮೋಸ್ಟ್ ಮಿಸ್ಚಿವಸ್ ಅಂಡ್ ಡ್ರೆಕೋನಿಯನ್ ಸೆಕ್ಷನ್ ಆಫ್ ದಿಸ್ ಆಕ್ಟ್. ಆ ಸೆಕ್ಷನ್ 40 ಏನ್ ಮಾಡತ್ತೆ ಅಂದ್ರೆ ವಕ್ಫ್ ಬೋರ್ಡಿಗೆ ಯಾವ ಜಮೀನನ್ನ ಬೇಕಾದರೂ ಕೂಡ
ತನ್ನದು ಅಂತ ಕ್ಲೇಮ್ ಮಾಡಿಕೊಳ್ಳುವಂತ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ. ಪಾರ್ಲಿಮೆಂಟ್ ನಲ್ಲಿ ನಾನು ಇದನ್ನು ಓದ್ಲಿಕ್ಕೆ ಪ್ರಯತ್ನ ಪಟ್ಟೆ, ಮತ್ತು ಟೈಮ್ ಆಗಲಿಲ್ಲ. ಐ ವಿಲ್ ರೀಡ್ ಜಸ್ಟ್ ಒನ್ ಸೆಂಟೆನ್ಸ್. ಇಲ್ಲಿ ಬಳಸಿರುವಂತಹ ಪದ ಹೇಗಿದೆ ಅಂತ ನೋಡಿ. The Waqf Board may itself collect information regarding any property which it has reason to believe to be Waqf property. And if any question arises whether a particular property is Waqf property or not, the board may, after making such enquiry as it may deem fit, decide the question, and the decision of the board on a question shall, unless revoked by the tribunal, be final, and the decision of the tribunal cannot be questioned in appeal. ಇಲ್ಲಿ a thinking society-ಗೆ ಆಶ್ಚರ್ಯ ಹುಟ್ಟಬೇಕಾಗಿರುವಂತಹ ಪ್ರಶ್ನೆ ಅಂತಂದ್ರೆ, the board may itself collect information regarding any property which it has reason to believe. ಡೀಡ್ ಬೇಕಾಗಿಲ್ಲ, ಡಾಕ್ಯುಮೆಂಟೇಶನ್ ಬೇಕಾಗಿಲ್ಲ, ಯಾರ ಹತ್ರ ಇದ್ರು ಪಹಣಿ, ಖಾತೆ, ಕಂದಾಯದ ಪೇಪರ್ಗಳು ಏನೂ ಬೇಕಾಗಿಲ್ಲ. If the board has reason to believe that a particular property is Waqf property, it may conduct an inquiry as it deems appropriate, and upon such conclusion of such inquiry, declare such property to be Waqf property. ಚಿಕ್ಕ ಮಕ್ಕಳಿಗೆ ನಾವು ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ, ಹೋಗಿ ಅಂಗಡಿಗೆ ಏನಾದ್ರು ಒಂದು ತಗೊಂಬಾಪ, ಇದು ತಗೋ, ಇದು ಕೊಡು ಅಂತ, ಏನ್ ಬೇಕೋ ಅದನ್ನ ತಗೊಂಬಾ ಅಂತ, ಹುಟ್ಟದಬ್ಬಕ್ಕೋ ಏನಕ್ಕಾದ್ರು. ಈ ರೀತಿಯ ಒಂದು ರಿಯಲ್ ಎಸ್ಟೇಟ್ ಅನ್ನ ಶಾಪಿಂಗ್ ಮಾಡ್ಲಿಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ಕಾರ್ಡ್ ಅಂತೆ ಕಾಂಗ್ರೆಸ್ ಪಾರ್ಟಿ ಇದನ್ನ ಕೊಟ್ಟಿದ್ರು, ಸೆಕ್ಷನ್ 40. ಅಂಡ್ ಸೆಕ್ಷನ್ 40 ಜೊತೆಗೆ ಇನ್ನೊಂದು ಕಾನೂನು ಬಂತು, ಸೆಕ್ಷನ್ 5. ಸೆಕ್ಷನ್ 5 ಏನ್ ಹೇಳ್ತು? ಸೆಕ್ಷನ್ 40ಯಲ್ಲಿ Waqf board had the power to declare any property it believes to be Waqf property. ಕಾನೂನು ಬೇಡ, ಡಾಕ್ಯುಮೆಂಟೇಶನ್ ಬೇಡ, ಡೀಡ್ ಬೇಡ, ಎವಿಡೆನ್ಸ್ ಬೇಡ. ಯಾಕೆ ಅಂತಂದ್ರೆ ಯು ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ವಕ್ಫ್ ಬೈ ಯೂಸರ್ ಅಂಡ್ ಓರಲ್ ವಕ್ಫ್. ಜಾಗ ಕೇಳಿದ್ರೆ ಇಲ್ಲ ಇದು ಎಷ್ಟೋ ವರ್ಷದಿಂದ ನಡ್ಕೊಂಡು ಬಂದಿದೆ, ಅದಕ್ಕೆ ಡೀಡ್ ಅವಶ್ಯಕತೆ ಇಲ್ಲ. ಇದು ಯಾರಾದ್ರೂ ಕೊಟ್ರ, ಯಾರು ಬರೆದು ಕೊಟ್ರು, ಏನು ಇದ್ರ ಬಗ್ಗೆ ಏನಾದ್ರು ದಾಖಲೆ ಇದೆಯಾ ಅಂದ್ರೆ ಇಲ್ಲ, ಇದು ಓರಲ್ ವಕ್ಫ್. ನಾವು ಹೈದರಾಬಾದ್ ಹೋದಾಗ ರೈತರ ಒಂದು ಡೆಲಿಗೇಷನ್ ನಮ್ಮನ್ನು ಬಂದು ಭೇಟಿ ಮಾಡ್ತು. JPCಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಾದ್ಮೇಲೆ ಅವರು ಒಂದು ಮಾತು ಹೇಳಿದ್ರು ನಮಗೆ, ಮೈ ಝುಮ್ ಅನ್ನುವಂತ ಮಾತು. ಔರಂಗಜೇಬ್ ಸತ್ತು ಎಷ್ಟೋ ವರ್ಷ ಆದ್ರೂ ಕೂಡ ಔರಂಗಜೇಬ್ನ ಭೂತ ವಕ್ಫ್ ಬೋರ್ಡ್ನ ಅವತಾರದಲ್ಲಿ ನಮ್ಮ ಜಮೀನಿನ ಕಬ್ಜಾ ಮಾಡ್ತಾ ಇದೆ ಅಂತಂದ್ರು ಅವರು. ಇನ್ ಸೆಕ್ಷನ್ 5 ಅಲ್ಲಿ ಏನ್ ಮಾಡಿದ್ರು? ಸೆಕ್ಷನ್ 5 ಅಲ್ಲಿ ಹೇಳಿದ್ರು, ರೆವೆನ್ಯೂ ಅಥಾರಿಟೀಸ್ಗೆ ಡಿಕ್ಲೇರ್ ಮಾಡಿದ್ರು, ತಹಸೀಲ್ದಾರ್ಗಳಿಗೆ, DC-ಗಳಿಗೆ ಡಿಕ್ಲರೇಷನ್ ಕೊಟ್ಟರು. ವಕ್ಫ್ ಬೋರ್ಡು ಯಾವ್ಯಾವ ಜಮೀನನ್ನ ತನ್ನದು ಅಂತ ಕ್ಲೈಮ್ ಮಾಡುತ್ತೋ, ನೀವು ಕಂಪಲ್ಸರಿಯಾಗಿ ಆ ಒಂದು ಕ್ಲೈಮ್ನ ಆಧಾರದ ಮೇಲೆ ಟೇಕ್ ಇನ್ ಟು ಕನ್ಸಿಡರೇಷನ್ ದ ಲಿಸ್ಟ್ ಆಫ್ ವಕ್ಫ್ ರೆಫರ್ ಟು ಇನ್ ಸಬ್ಸೆಕ್ಷನ್ 2 ವೈಲ್ ಡಿಸೈಡಿಂಗ್ ಮ್ಯೂಟೇಷನ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಅಪ್ಡೇಟಿಂಗ್ ದ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಮಾಡಿದ್ರು. ಕರ್ನಾಟಕದಲ್ಲಿ ಏನೇನಾಯ್ತು ಅಂತ ತಾವೆಲ್ಲರೂ ನೋಡಿದ್ದೀರಿ. ವಿಜಾಪುರದಲ್ಲಿ 15,000 ಎಕರೆ ಜಮೀನು ಒಂದೇ ಡಿಸ್ಟ್ರಿಕ್ಟ್ ನಲ್ಲಿ. ಯಾರು ಆ ಜಾಗದಲ್ಲಿ ತಲತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ರು, ವಕ್ಫ್ ಬೋರ್ಡ್ ಅವರನ್ನ ಡಿಕ್ಲೇರ್ ಮಾಡ್ತು ಆಸ್ ವಕ್ಫ್ ಪ್ರಾಪರ್ಟಿ. ಆ ಡಿಕ್ಲರೇಷನ್ ಅನ್ನು ರೆವೆನ್ಯೂ ಅಥಾರಿಟೀಸ್ ಕಳಿಸಿದ್ರು. ರೆವೆನ್ಯೂ ಅಥಾರಿಟೀಸ್ ಕಾನೂನಲ್ಲಿ ಸೆಕ್ಷನ್ 5 ಅಲ್ಲಿ ಹೇಳಿದ್ರು, ದ ರೆವೆನ್ಯೂ ಅಥಾರಿಟಿ ಶೆಲ್ ಅಂತ ಸ್ಟಾರ್ಟ್ ಆಗುತ್ತೆ. ಶೆಲ್ ಅಂದ್ರೇನು? ಕಂಪಲ್ಸರಿ, ಮಾಡಲೇಬೇಕು ಅಂತ. ರೆವೆನ್ಯೂ ಅಥಾರಿಟೀಸ್ ಮೇ ಅಲ್ಲ, ರೆವೆನ್ಯೂ ಅಥಾರಿಟಿ ಶೆಲ್. ರೆವೆನ್ಯೂ ಅಥಾರಿಟೀಸ್ ಆ ಡಿಕ್ಲರೇಷನ್ ಆಧಾರದ ಮೇಲೆ ದೇ ಹ್ಯಾಡ್ ಟು ಚೇಂಜ್ ಮ್ಯೂಟೇಷನ್ ರಿಜಿಸ್ಟರ್, ದೇ ಹ್ಯಾಡ್ ಟು ಚೇಂಜ್ ಲ್ಯಾಂಡ್ ರೆಕಾರ್ಡ್ಸ್. ಯಾವ ಜಮೀನಲ್ಲಿ ವರ್ಷಾನುಗಟ್ಲೆಯಿಂದ ನಿಮ್ಮ ತಂದೆ, ತಾಯಿ, ತಾತ, ಅಜ್ಜಿ ಅಲ್ಲಿ ಉಳುಮೆ ಮಾಡಿದ್ರೋ, ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರೋ, ಅದೇ ಭೂಮಿ, ಅದೇ ಜಮೀನು, ರಾತ್ರೋರಾತ್ರಿ ಅದೇ ಜಮೀನಲ್ಲಿ ನೀವು ಎನ್ಕ್ರೋಚರ್ ಆಗ್ತೀರಾ. ಅಂಡ್ ನೀವು ಆ ಜಮೀನನ್ನ ಮಾರಾಟ ಮಾಡಬೇಕು ಅಂತಂದ್ರೆ, ಆ ಜಮೀನನ್ನ ನೀವು
ಸಬ್ಸಿಡಿ ತಗೊಳ್ಬೇಕು, ಕೃಷಿಗೆ ಇನ್ನೊಂದು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ. ಯಾಕೆಂದ್ರೆ ಅದು ಮ್ಯೂಟೇಷನ್ ರಿಜಿಸ್ಟರ್ ಚೇಂಜ್ ಆಗೋಗಿದೆ, ಖಾತೆಯಲ್ಲಿ ನಿಮ್ಮ ಹೆಸರು ಬದಲಾಗೋಗಿದೆ, ಪಹಣಿಲಿ RTCಯಲ್ಲಿ ನಿಮ್ಮ ಹೆಸರು ಬದಲಾಗೋಗಿದೆ. ಇದನ್ನು ನೀವು ಪ್ರಶ್ನೆ ಮಾಡಬೇಕು. ಸಹಜವಾಗಿ ಸಿವಿಲ್ ಕೋರ್ಟ್ ಡಿಸ್ಪ್ಯೂಟ್ ಇತ್ತು ಅಂತಂದ್ರೆ ನೀವು ಕೋರ್ಟ್ಗೆ ಹೋಗ್ತೀರಿ. ಆದರೆ 1995ನಲ್ಲಿ ವಕ್ಫಿಗೆನೆ ತನ್ನದೇ ಆದಂತಹ ಟ್ರಿಬ್ಯುನಲ್ ತಂದ್ರು. ಆ ಟ್ರಿಬ್ಯುನಲ್ ತಂದಿದ್ದಷ್ಟೇ ಅಲ್ಲದೆ ಆ ಟ್ರಿಬ್ಯುನಲ್ನ ಡಿಸಿಷನ್ಸ್ಗಳನ್ನ ಫೈನಲ್ ಅಂತ ಮಾಡಿದ್ರು. ಯು ಡಿಡ್ ನಾಟ್ ಈವನ್ ಹ್ಯಾವ್ ದಿ ಅಥಾರಿಟಿ ಟು ಕ್ವೆಶ್ಚನ್ ದಿ ಔಟ್ಕಮ್ ಆಫ್ ದ ಟ್ರಿಬ್ಯುನಲ್ ಇನ್ ದ ಕೋರ್ಟ್ ಆಫ್ ಲಾ, ಈವನ್ ಇನ್ ದ ಹೈಕೋರ್ಟ್. ಅಪೀಲ್ ಪ್ರಾವಿಷನ್ ತೆಗೆದಾಕ್ಬಿಟ್ಟಿದ್ರು. ಇನ್ನು ಲಿಮಿಟೇಷನ್ ಆಕ್ಟ್ ಅಂತ ಇದೆ. ಲಿಮಿಟೇಷನ್ ಆಕ್ಟ್ ಏನು ಅಂತಂದ್ರೆ, ಯಾರೇ ಯಾವುದೇ ಒಂದು ಖ್ಯಾತೆಯನ್ನು ತೆಗೆದು ಕೋರ್ಟಿಗೆ ಹೋಗಬೇಕು ಅಂದ್ರೆ ಇಷ್ಟು ವರ್ಷದ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇದೆ. ಈ ವಕ್ಫ್ ಆಕ್ಟ್ ನ ಸ್ಪೆಷಾಲಿಟಿ ಏನಿತ್ತು ಗೊತ್ತಾ? ವಕ್ಫ್ ಏನಾದ್ರೂ ನಿಮ್ಮ ಜಾಗವನ್ನ ಕ್ಲೈಮ್ ಮಾಡ್ತು ಅಂತಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಅಥವಾ ಟ್ರಿಬ್ಯುನಲ್ಗೆ ಹೋಗ್ಲಿಕ್ಕೆ, ಅಥವಾ ಅಲ್ಲ ಟ್ರಿಬ್ಯುನಲ್ಗೆ ಹೋಗ್ಲಿಕ್ಕೆ ನಿಮಗಿದ್ದಿದ್ದು 1 ವರ್ಷ ಟೈಮ್. ಆದ್ರೆ ವಕ್ಫ್ ಬೋರ್ಡು ಇದು ಔರಂಗಜೇಬು ಬಾಯಲ್ಲಿ ಇವರಿಗೆ ಗಿಫ್ಟ್ ಕೊಟ್ಟಿದ್ರಂತೆ 500 ವರ್ಷದ ಹಿಂದೆ ಅಂತ ಹೇಳಿ ನಾಳೆ ಬಂದು ಕೂಡ ನಿಮ್ ಜಮೀನನ್ನು ತಗೊಳ್ಬೋದಿತ್ತು. ಅವ್ರಿಗೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ. The victim of the Waqf board had the limitation act applied on him. But the Waqf board could start a new claim even after 1,000 years. ಅಂದ್ರೆ ಪಿಟಿಷನರು ವಕ್ಫ್ ಬೋರ್ಡು, ವಕೀಲರು ವಕ್ಫ್ ಬೋರ್ಡು, ಡಿಸೈಡ್ ಮಾಡುವಂತ ಜಡ್ಜು ವಕ್ಫ್ ಬೋರ್ಡು, ಎನ್ಕ್ರೋಚ್ಮೆಂಟ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಅಧಿಕಾರ ಇರುವಂತದ್ದು ವಕ್ಫ್ ಬೋರ್ಡ್ನ ಸಿಇಒಗೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಹೋಗಬೇಕಾಗಿರೋದು ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ ಎದುರುಗಡೆ. ಹೂಸ್ ಔಟ್ಕಮ್ ಇಸ್ ಫೈನಲ್. ಹೀಗೆ ದೇ ಕ್ರಿಯೇಟೆಡ್ ಅ ಬಾಡಿ, ಅ ಮಾನ್ಸ್ಟರ್ that was judiciary, legislature, executive rolled into one. They created a body so powerful, judge, jury, executioner ಎಲ್ಲ ಒಂದರಲ್ಲೇನೆ. ದೇಶದ, ಭಾರತ ಬಿಟ್ಬಿಡಿ, ಪ್ರಪಂಚದ ಯಾವ ದೇಶದಲ್ಲೂ ಕೂಡ ವಕ್ಫ್ ಬೋರ್ಡ್ನ ಒಂದು 2013 ಅಮೆಂಡ್ಮೆಂಟ್ ನ ಮೂಲಕ ಕಾಂಗ್ರೆಸ್ ಪಾರ್ಟಿ ಏನ್ ಕ್ರಿಯೇಟ್ ಮಾಡಿದ್ರು, ದೇರ್ ಇಸ್ ನೋ ಪ್ಯಾರಲಲ್ ಟು ಸಚ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ದ ಹೋಲ್ ವರ್ಲ್ಡ್, ಇನ್ಕ್ಲೂಡಿಂಗ್ ಸಿರಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಇವನ್ ಇನ್ ಇರಾಕ್. ಈ ದೇಶಗಳಲ್ಲೂ ಇಲ್ಲ ಅಂತ ಒಂದು ಬಾಡಿಯನ್ನ ಕಾಂಗ್ರೆಸ್ ಪಾರ್ಟಿ 2013 ನಲ್ಲಿ ಕ್ರಿಯೇಟ್ ಮಾಡಿದ್ರು. ಇದರ ಇಂಪ್ಯಾಕ್ಟ್ ಏನಾಯ್ತು? ನಿಮಗೆ ಒಂದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ ಗಮನಕ್ಕೆ ತರ್ತೇನೆ. 1913ನೇ ಇಸ್ವಿಯಿಂದ from 1913 to 2013 the total land of the Waqf board was 18 lakh acres. ಎಷ್ಟಿತ್ತು? 18 lakh acres. From 1913 to 2013 the total land under Waqf was 18 lakh acres. From 2013 to 2025, additional 21 lakh acres got added. 100 ವರ್ಷ 18 ಲಕ್ಷ. 2013ರಲ್ಲಿ ಈ ಕಾನೂನು ತಂದ್ರು. ಯಾವ ಜಾಗ ಬೇಕೋ ಆ ಜಾಗ ನೀವು ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಬಹುದು ಅಂತಂದ್ರು. 10 ವರ್ಷದಲ್ಲಿ 21 ಲಕ್ಷ ಹೊಸ ಎಕರೆ ವಕ್ಫ್ ಬೋರ್ಡ್ ನ ಕಂಟ್ರೋಲಿಗೆ ಬಂತು. ಕಾಂಗ್ರೆಸ್ ಪಾರ್ಟಿಯವರು ಯಾರೇ ಇರಲಿ, ರೋಡ್ನಲ್ಲಿ ಸಿಕ್ಕಿದಾಗ ಈ ಪ್ರಶ್ನೆ ಕೇಳಬೇಕು. ಏನ್ ಭಾರತವನ್ನ ಪಾಕಿಸ್ತಾನ ಮಾಡಿ ಇದನ್ನ ದೇಶ ಮಾರಬೇಕು ಅಂತ ಹೊರಟಿದ್ರ? ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ ಅನ್ನುವಂತ ಪ್ರಶ್ನೆ ಇವತ್ತು ದೇಶ ಕೇಳಬೇಕಾಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಯಾವ ಉದ್ದೇಶದಿಂದ ಮಾಡಿದ್ದಿ ಕಾನೂನನ್ನ? ಸ್ನೇಹಿತರೆ, ಇವತ್ತು ಈ ಕಾನೂನಿಗೆ ನಾವೊಂದು ಫುಲ್ ಸ್ಟಾಪ್ ತಂದಿದ್ದೀವಿ.
ಯಾವ ಜಮೀನು ಬೇಕಿದ್ರು ಆ ಜಮೀನನ್ನ ತಗೊಳ್ಬಹುದು. ವಿಧಾನಸೌಧನೂ ನಮ್ದೇ, ವಿಶ್ವೇಶ್ವರಯ್ಯನವ್ರು ಓದಂತ ಸ್ಕೂಲು ನಮ್ದೇ, ASI ನ ಪ್ರಾಪರ್ಟಿಗಳು ನಮ್ದೇ, 1500 ವರ್ಷ ಹಳೆಯದು ದೇವಸ್ಥಾನನೂ ನಮ್ದೇ, ಆ ದೇವಸ್ಥಾನ ಇದ್ದಂತ ಊರು ನಮ್ದೇ, ಇಸ್ಲಾಂ ಹುಟ್ಟಕ್ಕಿಂತ ಮುಂಚೆ ಇದ್ದಂತ ಊರುಗಳು ನಮ್ದೇ, ಪಾರ್ಲಿಮೆಂಟು ನಮ್ದೇ. ಈ ರೀತಿ ಐಕ್ಯಾಗಿ ಹೋಗಿ ಬೇಕಿದ್ದನ್ನೆಲ್ಲ ತಗೊಂಡ್ಬರೋ ತರ ಶಾಪಿಂಗ್ ಲಿಸ್ಟ್ ನಿಂತ ಇದ್ದಂತ ಒಂದು ವ್ಯವಸ್ಥೆಗೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಫುಲ್ ಸ್ಟಾಪ್ ಹಾಕಿ ಬಂದ್ ಮಾಡಿ. Section 40 has been deleted from this act. And ಇಲ್ಲಿವರೆಗೆ ಯಾವ್ಯಾವ ಜಮೀನು ಮುಸಲ್ಮಾನರದ್ದಿದೆಯೋ, ಯಾವುದನ್ನ ತಲತಲಾಂತರದಿಂದ ಅವರು ಅಲ್ಲಿ ಖಬ್ರಸ್ಥಾನವಾಗಿ ಮಸೀದಿಯಾಗಿ ಅವರು ಅದನ್ನ ಪ್ರಾರ್ಥನೆ ಸ್ಥಳಗಳಾಗಿ ಉಟ್ಕೊಂಡು ಬಂದಿದ್ದಾರೋ, ಅದರ 1 ಇಂಚು ಜಮೀನನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ. ನಮಗೆ ಆ ಜಮೀನ ಅವಶ್ಯಕತೆ ಇಲ್ಲವೇ ಇಲ್ಲ. ಬಟ್ ಇನ್ನು ಮುಂದೆ ಯಾವುದೇ ಜಮೀನನ್ನ ವಕ್ಫ್ ಅಂತ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ 2 ಕಂಡೀಷನ್ ಇದೆ. ಒಂದು, ನಿಮ್ಮದು ಯಾವುದು ಸ್ವಂತ ಜಮೀನ್ ಇದೆಯೋ ಆ ಜಮೀನನ್ನು ಮಾತ್ರ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ಯಾರೋ ಒಬ್ರಿಗೆ ನಾನು ಗಿಫ್ಟ್ ಕೊಡಬೇಕು ಅಂತಂದ್ರೆ ನಂದನ್ ತಾನೇ ಗಿಫ್ಟ್ ಕೊಡಕ್ ಸಾಧ್ಯ ಇರೋದು. ಪಕ್ಕದ ಮನೆ ಟಿವಿನೋ, ಪಕ್ಕದ ಮನೆಯವ್ರ ಆಸ್ತಿನೋ, ಪಕ್ಕದ ಮನೆಯವ್ರ ಕಾರನೋ ತಗೊಳಪ್ಪ ನಿನಗೆ ಕೊಟ್ಟಿದ್ದೀನಿ ಗಿಫ್ಟ್ ಅನ್ನಕ್ ಸಾಧ್ಯ ಇದೆಯಾ? ನಾವು ಮಾಡಿರೋದು ಇಷ್ಟೇನೆ. ಎರಡನೇದು, ಲಿಮಿಟೇಷನ್ ಆಕ್ಟ್ ಅನ್ನ ಜಾರಿಗೆ ತಂದಿದ್ದೀವಿ. ವಕ್ಫ್ ಬೋರ್ಡ್ಗೂ ಕೂಡ ಇನ್ ಮುಂದೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗುತ್ತೆ. ವಕ್ಫ್ ಟ್ರಿಬ್ಯುನಲ್ ಇನ್ ಮುಂದೆ ಯಾವುದೇ ಕಾನೂನನ್ನ, ಯಾವುದೇ ಒಂದು ಡಿಸಿಷನ್ ಕೊಟ್ರೆ, ಇಲ್ಲಿವರೆಗೆ ನೀವು ಹೈಕೋರ್ಟ್ ನಲ್ಲಿ ಹೋಗಿ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಇನ್ ಮುಂದೆ ಹೈಕೋರ್ಟ್ ನಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡುವಂತ ಒಂದು ನೈತಿಕ ಹಕ್ಕನ್ನ, ಸಾಂವಿಧಾನಿಕ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಇನ್ನು ಎಷ್ಟು ವಕ್ಫ್ ಬೋರ್ಡ್ನ ಜಮೀನಿದೆ, ಎಲ್ಲಿದೆ, ಎಷ್ಟಿದೆ, ಯಾವುದು ವಕ್ಫ್ ಬೋರ್ಡ್ನ ಜಮೀನು, ಇದು ಯಾವುದ್ರ ಬಗ್ಗೆನೂ ಕ್ಲಾರಿಟಿನೇ ಇಲ್ದಲೇ ಇರುವಂತಹ ಸ್ಥಿತಿ ಇತ್ತು. ಕಂಪಲ್ಸರಿಯಾಗಿ ಕಾನೂನು ಜಾರಿಗೆ ಬಂದ 1 ವರ್ಷದ ಒಳಗಡೆ ದೇಶದಲ್ಲಿರುವಂತಹ ಎಲ್ಲ ವಕ್ಫ್ ಆಸ್ತಿ ಒಂದು ಆನ್ಲೈನ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ಆ ಒಂದು ಪ್ರಾಪರ್ಟಿಗಳ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂತಂದ್ರೂ ಅದೆಲ್ಲವೂ ಕೂಡ ಆ ಆನ್ಲೈನ್ ಪೋರ್ಟಲ್ ನ ಮುಖಾಂತರವೇ ಆಗಬೇಕು. ಒಂದು ಡಿಜಿಟಲ್ ಟ್ರೈಲ್ ಅವೈಲಬಲ್ ಇರಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಆಗಿದೆ. ಇನ್ನು ವಿಶ್ವೇಶ್ವರಯ್ಯನವರು ಓದಂತ ಸ್ಕೂಲು, 15,000 ಎಕರೆ ಜಮೀನು, ಸರ್ಕಾರದಲ್ಲಿದ್ದಂತ ಗೋಮಾಳ ಜಮೀನು, ಇದ್ದು ಬದ್ದಿ ಜಮೀನೆಲ್ಲ ನಮ್ಮದು ಅಂತ ಅನ್ಕೊಂಡಿದ್ದಂತಹ ಒಂದು ಕ್ಲೇಮ್ ಏನಿತ್ತು, ಯಾವ್ಯಾವ ಸರ್ಕಾರದ ಜಮೀನುಗಳು ಅನ್ನುವಂಥದ್ದಿದೆ, ಡಿಸಿಷನ್ ಆಗಿಲ್ಲ, ಪೆಂಡಿಂಗ್ ಇದೆ, ಅದನ್ನೆಲ್ಲವನ್ನು ಯಾವುದು ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೇಮ್ ಮಾಡಿತ್ತು, ಇನ್ ಮುಂದೆ ಆ ಎಲ್ಲ ಜಮೀನು ಕೂಡ ಸರ್ಕಾರದ ಜಮೀನಾಗಿರುತ್ತೆ ಅಂಟಿಲ್ ಇಟ್ ವಿಲ್ ಬಿ ಫೈನಲಿ ಪ್ರೂವ್ಡ್. ಇನ್ನು ವಕ್ಫ್ ಬೋರ್ಡ್ನ ಮ್ಯಾನೇಜ್ಮೆಂಟ್ ನಲ್ಲಿ ಪ್ರೊಫೆಷನಲಿಸಂ ತರಬೇಕು, ಅಕೌಂಟಬಿಲಿಟಿ ತರಬೇಕು ಅನ್ನುವಂಥ ಉದ್ದೇಶದಿಂದ ಎಕ್ಸ್ಪರ್ಟ್ಸ್ ಅನ್ನ ತರಬೇಕು ಅನ್ನೋದಾಗಿದೆ. ಅದರಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ಅನ್ನು ಕೂಡ ಹಾಕಬೇಕು ಅನ್ನೋದಾಗಿದೆ. ಇನ್ ಪ್ರಶ್ನೆ ಬಂದಿದೆ, ಯಾಕೆ ನಾನ್ ಮುಸ್ಲಿಂ ಮೆಂಬರ್ಸ್ ಅನ್ನು ಹಾಕ್ತಾ ಇದ್ದೀರಿ ಅಂತ. ಅದಕ್ಕೆ 2 ಉತ್ತರ ಇದೆ. ಒಂದು, ಬಹಳ ಸತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ದೇವಸ್ಥಾನದ ಕಮಿಟಿಯಲ್ಲಿ ಯಾಕೆ ನೀವು ಮುಸಲ್ಮಾನರನ್ನ ಹಾಕ್ತಾ ಇಲ್ಲ, ಕಾಶಿ ವಿಶ್ವನಾಥದಲ್ಲಿ ಹಾಕಿ, ರಾಮ ಮಂದಿರದಲ್ಲಿ ಹಾಕಿ, ಅಲ್ಲಿಗೆ ಯಾಕೆ ಹಾಕ್ತಾ ಇಲ್ಲ ಅಂತ. ವಕ್ಫ್ ಬೇರೆ, ವಕ್ಫ್ ಬೋರ್ಡ್ನ, ವಕ್ಫ್ ಕೌನ್ಸಿಲ್ನ ಮ್ಯಾನೇಜ್ಮೆಂಟ್ ಬೇರೆ. ಖಬ್ರಿಸ್ತಾನದಲ್ಲಿ ನೀವು ಯಾವ ರೀತಿ ಮಣ್ಣು ಮಾಡಬೇಕು ಅಂತ ನಿಮ್ಮ ಪದ್ಧತಿ ಇದೆ, ಅದನ್ನ ಯಾವ ರೀತಿ ಮಾಡಿ ಅಂತ ನಾವು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಮಸೀದಿಯಲ್ಲಿ ನೀವು ನಮಾಜ್ ಯಾವ ರೀತಿ ಮಾಡಬೇಕು ಅದರ ರೆಗ್ಯುಲೇಷನ್ ನಾವು ಮಾಡ್ತಾ ಇಲ್ಲ. ಆದ್ರೆ ಅದರ ಪ್ರಾಪರ್ಟಿ ರೈಟ್ಸ್ ಇನ್ನೊಬ್ಬರ ಮೇಲೆ ಇಂಪ್ರಿಂಜ್ ಆಯಿತು ಅಂತಂದ್ರೆ ಸಿವಿಲ್ ಲಾ ಅಪ್ಲೈ ಆಗುತ್ತೆ, ಅವಾಗ ಎಲ್ರಿಗೂ ಕೂಡ ಅಪ್ಲೈ ಆಗಬೇಕು. ಇಟ್ ಇಸ್ ಅ ಸೆಕ್ಯುಲರ್ ಫಂಕ್ಷನ್, ಅದಕ್ಕೋಸ್ಕರ ಬೇರೆಯವ್ರಿಗೂ ಅವಕಾಶ ಇರಬೇಕು ಅನ್ನೋದು ನಮ್ಮ ಅವಕಾಶ. ಅಂಡ್ ನೀವು ಭಾಷಣಗಳಲ್ಲಿ ಕೇಳಿದ್ದೀರಿ, OIC ಆದಿಯಾಗಿ ಎಲ್ಲರೂ ಕೂಡ ಭಾಷಣ ಮಾಡಿ ಹಿಂದೂ ದೇವಸ್ಥಾನಗಳನ್ನು ಕಂಟ್ರೋಲ್ ಮಾಡುವಂತ ಆಕ್ಟ್ಗಳಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಫಂಡಮೆಂಟಲಿ ಫ್ಲಾಡ್ ಆ ಕಂಪ್ಯಾರಿಸನ್. ಹಿಂದೂ ದೇವಸ್ಥಾನಗಳ ಆಸ್ತಿ ಅದು ಹಿಂದೂಗಳ ಜೊತೆಗಿಲ್ಲ, ಅದು ಸರ್ಕಾರದ ಕೈಲಿದೆ.
ಒಂದು ತುಪ್ಪದ ದೀಪ ಹಚ್ಚಬೇಕು ಅಂತಂದ್ರೆ ಅಥವಾ ನೀವು ಎಳ್ಳೆಣ್ಣೆ ದೀಪ ಹಚ್ಚಬೇಕು ಅಂತಂದ್ರೆ ನೀವು ಸಾವಂತಿಗೆ ಹೂ ಹಾಕ್ಬೇಕಾ ಅಥವಾ ದುಂಡು ಮಲ್ಲಿಗೆ ಹಾಕ್ಬೇಕಾ ಅಂತಂದ್ರೆ ಅದನ್ನ ನೀವು ಹೋಗಿ ಪರ್ಮಿಷನ್ ನ ಒಬ್ಬ ಸರ್ಕಾರದ ಅಧಿಕಾರಿ ಹತ್ರ ಕೇಳಬೇಕಾದಂತ ದೈನೇಸಿ ಸ್ಥಿತಿಯಲ್ಲಿ ಹಿಂದೂ ದೇವಸ್ಥಾನಗಳ ಆಡಳಿತ ಇದೆ, ಮುಜರಾಯಿ ಆಡಳಿತ. ನಿನ್ನೆ ನಾವು ಕರ್ಗದ್ ನೋಡ್ತಾ ಇದ್ದೀವಿ. ಕರ್ಗ ಮಾಡಬೇಕು ಅಂತ ಸರ್ಕಾರದ ಹತ್ರ ಹೋಗಿ ಕೈ ಕಟ್ಕೊಂಡು ಲೈನಲ್ಲಿ ನಿಂತ್ಕೊಳ್ಬೇಕಾಗಿದೆ, ಪರ್ಮಿಷನ್ ಸಿಗ್ತಾ ಇಲ್ಲ. So comparing Waqf Act to HRC Acts is completely flawed. ಮೂರನೇದು 2013ನೇ ಇಸ್ವಿಯಲ್ಲಿ ಕಾಂಗ್ರೆಸ್ನವರು ಏನ್ ಮಾಡಿದ್ರು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ನ ಜೂರಿಸ್ಡಿಕ್ಷನ್ ಅನ್ನ ಚೇಂಜ್ ಮಾಡಿದ್ರು. 2013ನೇ ಇಸ್ವಿವರೆಗೂ ವಕ್ಫ್ ಟ್ರಿಬ್ಯುನಲ್ ಎದುರುಗಡೆ ಬರೀ ಮುಸ್ಲಿಮರು ಬಂದು ಕೇಸ್ಗಳನ್ನು ಹಾಕ್ಬೋದಿತ್ತು, ಬೇರೆ ಯಾರಿಗೂ ಕೂಡ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ವಕ್ಫ್ ಟ್ರಿಬ್ಯುನಲ್ ಅಧಿಕಾರ ಇರಲಿಲ್ಲ. 2013ರಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಜೂರಿಸ್ಡಿಕ್ಷನ್ ಅನ್ನ ನಾನ್ ಮುಸ್ಲಿಮ್ಸು ಕೂಡ ವಕ್ಫ್ ಟ್ರಿಬ್ಯುನಲ್ ಸುಪರ್ದಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ನಾನ್ ಮುಸ್ಲಿಮ್ರ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ ಅಧಿಕಾರವನ್ನ ಮಾತ್ರ ನೀವು ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿದ್ದೀರಾ, ಆದ್ರೆ ನಾನ್ ಮುಸ್ಲಿಂ ರೆಪ್ರೆಸೆಂಟೇಷನ್ ಅದರಲ್ಲಿ ಇರಬಾರದು ಅಂತಂದ್ರೆ ಯಾವ ನ್ಯಾಯ? ಆದ್ರೆ ಲಾಜಿಕ್ಕು, ಕ್ವೆಶ್ಚನ್ಸು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ತರ ಇರುವಂತ ರಾಜಕೀಯ ಪಕ್ಷಗಳಿಗೆ ಯಾರನ್ನ ತಮ್ಮಂತಾವು ಮಾರ್ಕೊಂಡ್ಬಿಟ್ಟಿದಾರೋ ವೋಟ್ ಬ್ಯಾಂಕಿಗೋಸ್ಕರ ಅಂತವ್ರಿಗೆ ಯಾವ ಲಾಜಿಕ್ ನ ಯಾವ ಪಾಠವನ್ನು ನೀವು ಹೇಳಲಿಕ್ಕೆ ಸಾಧ್ಯ ಇದೆ ತೋರಿಸಿ. ಸ್ನೇಹಿತರೆ, ಈ ಎಲ್ಲ ಒಂದು ಆಮೂಲಾಗ್ರ ಬದಲಾವಣೆ ಈ ಕಾನೂನಿನ ಮುಖಾಂತರ ಬಂದಿದೆ. ನಮ್ಮ ಸರ್ಕಾರ ರಾಜ್ಯದಲ್ಲಿದ್ದಾಗ ಅನ್ವರ್ ಮಾಡಿಪಾಡಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಿಪೋರ್ಟ್ ತಂತು. ವಕ್ಫ್ನ ಜಮೀನನ್ನ ದೊಡ್ಡ ಮಟ್ಟದಲ್ಲಿ ಲಪ್ಟಾಯಿಸಿರುವಂಥದ್ದು, ಅದನ್ನ ಲೂಟಿ ಮಾಡಿರುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಕೃಪಾಪೋಷಿತ ಮುಸ್ಲಿಂ ಮುಖಂಡರು ಅನ್ನುವಂಥದ್ದು ಪ್ರೂವ್ ಆಯಿತು. ಅನ್ವರ್ ಮಾಣಿಪಾಡಿ ಅವರು ಅವರ ರಿಪೋರ್ಟ್ ನಲ್ಲಿ 2 ಲಕ್ಷ ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ವಕ್ಫ್ ಆಸ್ತಿಯನ್ನು ಇವರೆಲ್ಲರೂ ಕೂಡ ಕಬಳಿಸಿದ್ದಾರೆ ಅಂತ ಹೇಳಿ ಅವರ ಹೆಸರುಗಳನ್ನು ಹಾಕಿ ಲಿಸ್ಟ್ ಅನ್ನ ಕೊಟ್ಟರು. ಈ ಕಾನೂನಿನ ಮುಖಾಂತರ ಬರುವಂತಹ ದಿವಸದಲ್ಲಿ ಯಾರು ಬಡ ಮುಸಲ್ಮಾನರಿದ್ದಾರೆ, ನಿರ್ಗತಿಕ ಮುಸಲ್ಮಾನರಿದ್ದಾರೆ, ನಿಜವಾಗ್ಲೂ ಕೂಡ ನಮ್ಮ ಆಸ್ತಿ ದೇವರ ಹೆಸರಿನಲ್ಲಿ ನಾವು ಕೊಡ್ತಾ ಇದ್ದೀವಿ, ಇದರಿಂದ ಒಳ್ಳೆ ಕೆಲಸ ಆಗಬೇಕು ಅಂತ ಇರುವಂತಹ ಮುಸಲ್ಮಾನರಿದ್ದಾರೆ, ಅವರ ಹಕ್ಕು ಕೂಡ ನರೇಂದ್ರ ಮೋದಿ ಸರ್ಕಾರ ಈ ಕಾನೂನಿನಿಂದ ಪ್ರೊಟೆಕ್ಟ್ ಮಾಡಿದೆ. ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ತಾವು ಜಾಗೃತ ಮತದಾರರು. ನಮ್ಮ ಒಂದು ಮತ ದೇಶದಲ್ಲಿ ಎಂಥ ಬದಲಾವಣೆಗಳನ್ನು ತೆಗೆದುಕೊಂಡು ಬರಬಹುದು ಅಂತ ಅರ್ಥ ಮಾಡ್ಕೊಂಡಿರುವಂತಹ ಮತದಾರರು. ನೀವು ಹಾಕಿದಂಥ ಒಂದೇ ಒಂದು ವೋಟು ದೇಶದ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸಂಪೂರ್ಣವಾಗಿ ಅಪ್ಲಿಕಬಲ್ ಆಗೋದಕ್ಕೆ 370 ತೆಗೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ನೀವು ಹಾಕೊಟ್ಟಂತಹ ಒಂದು ವೋಟು ದೇಶದ ಆಸ್ತಿ, ದೇಶದ ಸಂಪತ್ತು, ದೇಶದ ದೇವಸ್ಥಾನಗಳು, ಸರ್ಕಾರದ ಸಂಪತ್ತು ದೇಶಕ್ಕೆ ಉಳಿಬೇಕು ಅನ್ನುವಂಥ ಒಂದು ದೊಡ್ಡ ಐತಿಹಾಸಿಕ ನಿರ್ಧಾರವನ್ನು ಮಾಡಿಕೊಡೋದ್ರಲ್ಲಿ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಒಂದು ಶಕ್ತಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಿ, ನಾನು ಸುಧಾಂಶು ತ್ರಿವೇದಿ ಅವರು ಬಂದು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ನಿಮ್ಮ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.